ಆ ಒಂದು ಸತ್ಯವನ್ನೇ ಹೇಳ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದಾರೆ. ಯದಾ ಯದಾ ಹಿ ಧರ್ಮಸ್ಯ ಪರಿತ್ರಾಣಾಯ ಸಾಧುನ, ಅಂದ್ರೆ ಭಗವಂತನ ಆರಾಧನೆ ಮಾಡುವನು ಶ್ರೀಕೃಷ್ಣ ಮಾರ್ಗದರ್ಶನವನ್ನ ನೀಡುತ್ತಾನೆ. ಧರ್ಮಕ್ಕೆ ಯಾವಾಗ ಗ್ಲಾನಿ ಬರುವುದು, ಅಧರ್ಮ ಯಾವಾಗ ಹೆಚ್ಚಾಗುವುದು, ಧರ್ಮದ ಭಾವವೇ ಮೀರಿ ಹೋಗ್ಬಿಟ್ರೆ, ಅಧರ್ಮವೇ ಹೆಚ್ಚಾಗುತ್ತಿದ್ರೆ ಆಗ ನಾನು ಮತ್ತೆ ಅವತಾರವನ್ನ ತಾಳಿ ಬರ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನೋಡಿ, ಧರ್ಮವನ್ನ ನಾವು ತಿಳ್ಕೋಬೇಕು, ಧರ್ಮವನ್ನ ರಕ್ಷಣೆ ಮಾಡ್ಬೇಕು. ಧರ್ಮೋ ರಕ್ಷತೆ ರಕ್ಷಿತಹಾನ, ಹಾಗೆ ಧರ್ಮವನ್ನ ರಕ್ಷಣೆ ಮಾಡ್ತಾ ಹೋದ್ರೆ ನನ್ನ ಜೀವನದ ಭಾರವನ್ನ ಭಗವಂತ ತನ್ನ ಹೆಗಲ ಮೇಲೆ ಇಟ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ. ಆದ್ರೂ ನಮಗೆ ನಂಬಿಕೆ ಇಲ್ಲ, ನಾನೇ ರಕ್ಷಣೆ ಮಾಡ್ಕೋಬೇಕು, ನನಗ್ ನಾನೇ ಅಂತ ನಾವು ಭ್ರಮೆ ಲೋಕದಲ್ಲಿ ಇವತ್ತು ನಾವು ಜೀವನವನ್ನ ನಡೆಸ್ತಾ ಇದೀವಿ. ಯಾವಾಗ ಅಧರ್ಮ ಹೆಚ್ಚಾಗುತ್ತ ಅವಾಗ ಭಗವಂತ ಬರ್ತಾನೆ. ಹೇಗೆ ಅಂತ ಅಂದ್ರೆ, ನಮಗೆ ಆರೋಗ್ಯಕ್ಕೆ ಚೆನ್ನಾಗಿಲ್ದಿದ್ದಾಗ ಒಂದು ಔಷಧಿ ಬೇಕು. ಅದೇ ರೀತಿಯಾಗಿ ಸಮಾಜವು ಆರೋಗ್ಯಕರವಾಗಬೇಕಾದ್ರೆ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡಬೇಕು. ನಾನು ಹುಟ್ಟಿಸಿಕೊಳ್ಳುತ್ತೇನೆ, ಒಂದು ಕಾರಣ ನನಗೆ ಜನ್ಮವು ಕಾರಣವಾಗ್ತದೆ, ಯಾವುದೋ ಒಂದು ಕಾರಣದಿಂದ ನನ್ನ ಜನ್ಮಕ್ಕೆ ಕಾರಣ ಆಗೋಗುತ್ತೆ. ಆದ್ರೆ ಧರ್ಮವನ್ನ ರಕ್ಷಿಸಲು ಅವತಾರವನ್ನ ಭಗವಂತ ಮಾಡ್ತಾ ಇದ್ದಾನೆ. ವ್ಯಕ್ತಿಗೆ ಹಾಗಲ್ಲ, ಅವನು ಪ್ರಪಂಚದಲ್ಲಿ ಸಮಾಜದಲ್ಲಿ ಅವನು ಪಾಲನೆ ಮಾಡ್ತಾನೆ ಹೋಗ್ಬೇಕು, ಅದನ್ನ ತಿಳ್ಕೋಬೇಕು. ಒಬ್ಬರು ಹುಟ್ಟುವುದಕ್ಕೆ ಸಾಯುವುದಕ್ಕೆ ಅನುಬಂಧ ಏರ್ಪಟ್ಟ ಮೇಲೆ ನಾವೇನ್ ಮಾಡ್ತೀವಿ? ಅಳುತ್ತೀವಿ, ನಗುತ್ತೀವಿ. ಮಗು ಹುಟ್ಟಿದಾಗ ನಗ್ತೀವಿ, ಸತ್ತಾಗ ಅಳ್ತೀವಿ. ಆಕ್ಚುಲಿ ಅಳ್ಬೇಕಾಗಿರೋದು ಯಾವಾಗ? ಮಗು ಹುಟ್ಟಾಗ ಅಳ್ಬೇಕು. ಯಾಕೆ ಮಗು ಅಳುತ್ತೆ? ಯಾತಕ್ಕೋಸ್ಕರ ಮಗು ಅಳುತ್ತೆ? ನನಗೆ ಕರ್ಮ ಭೂಮಿ ಬೇಡ ಅಂತ ನೀನ್ ಎಷ್ಟು ಕೇಳ್ಕೊಂಡೆ ಅಲ್ವಾ, ಆದ್ರೂ ಮತ್ತೆ ಭೂಮಿ ಮೇಲೆ ಹುಟ್ಟಿಸ್ಬಿಟ್ಟಿಯಲ್ಲ ಅಂತಾನೆ ಮಗು ಅಳ್ತಕ್ಕಂಥದ್ದು. ಸತ್ತಾಗ ನಿಶಬ್ದವಾಗಿ ಮೌನವಾಗಿ ಇರ್ತಾರೆ. ಯಾಕೆಂದ್ರೆ ನನಗೆ ಬಂಧನದಿಂದ ಬಿಡುಗಡೆ ಬೇಕು ಬೇಕು ಅಂತ ಕೇಳ್ಕೊಂತಾನೇ ಇದ್ದೆ ಬದುಕಿದ್ದಾಗ, ಎಂದೂ ಬಿಡುಗಡೆ ನನಗ್ ಸಿಗ್ಲೇ ಇಲ್ಲ. ಇವತ್ತು ನನಗೆಲ್ಲದ್ರಿಂದಲೂ ಬಿಡುಗಡೆ ಸಿಕ್ತಿ, ಇವತ್ತು ನಾನು ತೃಪ್ತಿಯಾಗಿದ್ದೇನೆ ಅಂತ ಅನ್ಬಿಟ್ಟು ಅವ್ರು ಮೌನವಾಗಿ ನಿಶಬ್ದವಾಗಿ ಮಲಗಿರ್ತಾರೆ. ಆವಾಗ ನಾವು ಆನಂದ ಪಡ್ಬೇಕು. ಅಪ್ಪ ಮೌನವಾಗಿ ನಿಶಬ್ದವಾಗಿ ಮಲಗಿದ್ದಾರೆ, ಬಂಧನದಿಂದ ಬಿಡುಗಡೆ ಹೊಂದಿದ್ರು, ಇವತ್ತವರು ಒಂದು ಸದ್ಗತಿನ ಹೊಂದ್ತಾ ಇದ್ದಾರೆ ಅಂತ ಅನ್ಬಿಟ್ಟು ನಾವು ಸಂತೋಷ ಪಡ್ಬೇಕು. ಆದ್ರೆ ನಮ್ಮಲ್ಲಿ ಎಷ್ಟು ದೊಡ್ಡ ಅಜ್ಞಾನ ಇದೆ ಅಂತಂದ್ರೆ, ನಾವು ಹುಟ್ಟಿದಾಗ ಮಗು ಹುಡ್ತು ಅಂತ ಖುಷಿಯಾಗಿ ನಗ್ತೀವಿ, ಎಲ್ರಿಗೂ ಸ್ವೀಟ್ಸ್ ಹಂಚ್ತೀವಿ, ಎಲ್ಲ ಮಾಡ್ತೀವಿ. ಸತ್ತಾಗ ತುಂಬಾ ದುಃಖ ಪಟ್ಟು ಅವ್ರು ಹೋಗಿರೋರ್ನು ಸಹ ಬ್ರಹ್ಮಜರು ಅಂತ ಯಾವಾಗ್ಲೂ ಹೇಳೋರು, ಅಮ್ಮ ಅವ್ರ ಬಂಧನದಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅಂತ ಕೇಳ್ಕೊಂತಾ ಇದ್ರು. ಸಿಕ್ಕಿದೆ ಇವತ್ತು ಬಿಡುಗಡೆ, ಅವ್ರನ್ನ ಯಾಕಮ್ಮ ಮತ್ತೆ ನೀವು ಕರಿತಿದ್ದೀರಾ, ಮತ್ತೆ ಕರಿಬೇಡಿ ಅಂತ ಹೇಳೋರು. ಅದ್ ನಮಗ್ ಗೊತ್ತಿಲ್ಲ, ನಾನ್ ದೊಡ್ಡ ಅಜ್ಞಾನ. ಅದಕ್ಕೆ ಯಾವತ್ತೂ ಸಹ ನಾವು ಆ ಒಂದು ಅನುಬಂಧ ಏರ್ಪಟ್ಟ ಮೇಲೆ ಹುಟ್ಟುತ್ತೀವಿ, ಸಾಯ್ತೀವಿ, ನಗುತ್ತೀವಿ, ಅಳ್ತೀವಿ. ಇದಕ್ಕೆ ಭಗವಂತ ಕಾರಣ ಅಲ್ಲವೇ ಅಲ್ಲ. ನಾವು ಭಗವಂತ ಕಾರಣ ಅಂತ ಅನ್ಕೊಂತೀವಿ, ಇಲ್ಲಿ ಭಗವಂತ ಕಾರಣ ಅಲ್ಲ. ಕರ್ಮವೇ ಧರ್ಮವೇ ಕರ್ಮ. ಏನೇ ಬಂದರೂ ಕರ್ಮ ಧರ್ಮ ಎರಡಲ್ಲೂ ಸಹ ಜಯಿಸುವ ಸಾಮರ್ಥ್ಯವನ್ನ ನಾನು ಭಗವಂತ ಕರುಣಿಸ್ತಾ ಇದ್ದಾನೆ. ನಾನ್ ಕರುಣಿಸ್ತೀನಪ್ಪ, ನೀನು ಹೇಗೆ ಹುಟ್ಟಬೇಕು, ಹುಟ್ಟಿದ ಮೇಲೆ ಧರ್ಮವನ್ನ ಹೇಗೆ ಪಾಲಿಸ್ಬೇಕು, ಜೀವನ ವಿಧಾನವನ್ನ ಹೇಗೆ ಅನುಸರಿಸಬೇಕು, ಅದರ ಬಗ್ಗೆ ಲಕ್ಷ್ಯ ಇರ್ಬೇಕು. ಇದಕ್ಕೆ ನಾನು ನಿನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧರ್ಮಕ್ಕೆ 3 ರೂಪಗಳಿವೆ: ಸೂರ್ಯ, ರಾಜ, ಸ್ತ್ರೀ. ಈ 3 ರೂಪಗಳು. ಸೂರ್ಯ ಏನ್ ಮಾಡ್ತಾನೆ? ಸೂರ್ಯ ಎಲ್ಲವನ್ನ ಕಿರಣಗಳಿಂದ ರಕ್ಷಣೆಯನ್ನ ಮಾಡ್ತಾ ಹೋಗ್ತಾನೆ. ಸ್ತ್ರೀ ಏನ್ ಮಾಡ್ತಾಳೆ? ಹೊರಗೆ ಇರುವ ತೇಜಸ್ಸನ್ನ ತೆಗೆದುಕೊಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ಸ್ತ್ರೀ. ರಾಜನು ಏನ್ ಮಾಡ್ತಾನೆ? ರಾಜನು ರಾಜ್ಯದ ಧರ್ಮವನ್ನ ರಕ್ಷಿಸ್ತಾನೆ. ಒಂದು ಸ್ತ್ರೀ ಮೇಲೆ ಆಧಾರವಾಗಿದೆ ಧರ್ಮವು, ರಾಜವು, ಎಲ್ಲವೂ. ಸೂರ್ಯ ಇದೆಲ್ಲವೂ ಸಹ ಸ್ತ್ರೀ ಮೇಲೆ ಇದೆ. ನೋಡಿ, ಸ್ತ್ರೀ ಏನ್ ಮಾಡ್ತಾಳೆ? ಸ್ತ್ರೀ ಹೊರಗೆ ಇರುವ ತೇಜಸ್ಸನ್ನ ತೆಗೆದುಕೊಂಡು ಒಂದು ಮಗುವಿಗೆ ಜನ್ಮ ಕೊಟ್ಟು ತಾಯಿಯ ಸ್ಥಾನವನ್ನ ತುಂಬುತ್ತಾಳೆ. ಒಂದು ಮಗುವಿಗೆ ಜನ್ಮಕ್ಕೆ ಕಾರಣಕರ್ತಳಾಗುತ್ತಾಳೆ ಸ್ತ್ರೀ. ಇದು ತುಂಬಾ ಮುಖ್ಯವಾಗಿರತಕ್ಕಂಥದ್ದು ಧರ್ಮದಲ್ಲಿ. ಸೂರ್ಯ ಏನ್ ಮಾಡ್ತಾನೆ? ಎಲ್ಲ ಕಿರಣಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ರಾಜ ಏನ್ ಮಾಡ್ತಾನೆ? ರಾಜ್ಯದ ಧರ್ಮವನ್ನ ರಕ್ಷಣೆ ಮಾಡ್ತಾ ಒಳ್ಳೆ ರಾಜ್ಯಭಾರವನ್ನ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಯಮ ಇಲ್ಲಿ ಕಾಣಿಸ್ಕೊಂಡ್ರೆ ಏನಾಗುತ್ತೆ? ಭಯ ಆಗೋಗುತ್ತೆ. ಅದಕ್ಕೋಸ್ಕರ ಧರ್ಮವನ್ನ ಪಾಲಿಸು, ಯಮ ನಿನ್ನನ್ನ ಏನು ಮಾಡೋದಿಲ್ಲ. ಕ್ಷಮಾನ ವಿದ್ಯತೆ ಒಬ್ಬ ಸನ್ಯಾಸಿಗೆ ಭೂಷಣವಾಗಿರತಕ್ಕಂಥದ್ದು. ಪಂಚಮಹಾಯಜ್ಞಗಳು ಇದಾವೆ, ಆ ಯಜ್ಞಗಳನ್ನ ನೀನು ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಅರ್ಥಾರ್ಥು ಜಿಜ್ಞಾಸು ಜ್ಞಾನಿ ಅಂತ ಹೇಳ್ತೀವಿ. ಯಾಕೆ ಅರ್ಥಾರ್ಥು ಜಿಜ್ಞಾಸು ಜ್ಞಾನಿ ಅಂತ ಅಂದ್ರೆ, ಅವನಿಗೆ
ಅರ್ಥ ಅಂದರೆ ಅವನಿಗೆ ಒಂದು ರೀತಿ ಭಯ ಆದರೂ ಭಕ್ತಿ ಇರ್ತದೆ. ಅರ್ಥ ಅವನಿಗೆ ಭಯ ಇದೆ ಆದ್ರೂ ಸಹ ಒಂದು ರೀತಿಯ ಭಕ್ತಿ ಇರ್ತಕ್ಕಂಥದಕ್ಕೆ ಅರ್ಥ ಅಂತ ಕರಿತೀವಿ. ಜಿಜ್ಞಾಸೆಗೆ ಭಗವಂತನೇ ಬೇಕೆಂಬ ಹಂಬಲ ಇರ್ತದೆ. ಭಗವಂತನ ಬಗ್ಗೆ ತಿಳಿಯಬೇಕೆಂಬ ಹಾರಾಟ ಅವನಿಗೆ ಹೆಚ್ಚಾಗ್ತದೆ. ಪರಮಾತ್ಮನ ಅನುಗ್ರಹದಿಂದ ಇದ್ದೀವಿ, ಇದೇನು ತೊಂದರೆ ಇಲ್ಲ, ಪೂರ್ಣವಾಗಿ ಭಗವಂತನ ಅನುಗ್ರಹಿಸೋದು ಕ್ಷಣ ಕ್ಷಣವೂ ಭಗವಂತನದೇ. ಹಾಗಾಗಿ ಆ ಒಂದು ಜ್ಞಾನ ಬೇಕೆಂಬ ಜಿಜ್ಞಾಸೆ ಅವನಲ್ಲಿದೆ. ಇನ್ನ ಅರ್ಥಾರ್ಥ ಅಂತ ಅಂದ್ರೆ ಯಾವುದೋ ಒಂದಕ್ಕೋಸ್ಕರ ಫಲದ ಅಪೇಕ್ಷೆಯಿಂದ ಅವನು ಪೂರ್ಣವಾದ ಭಕ್ತಿಯನ್ನ ಮಾಡ್ತಾನೆ, ಅದು ಅರ್ಥಾರ್ಥ ಆಗುತ್ತದೆ. ಜ್ಞಾನಿ ಆದವನು ಏನ್ ಮಾಡ್ತಾನೆ, ಸತ್ಯವನ್ನ ತಿಳಿದು ನಾನೇ ಇದ್ದೀನಿ ಪರಮಾತ್ಮ ಎಂಬ ಭಾವನೆವೇ ಪರಮಾತ್ಮನೆ ಪೂರ್ಣ ಅಂತಕ್ಕಂಥ ಜ್ಞಾನ ಅಂತ ಬರ್ತದೆ. ಇಂಥ ಜ್ಞಾನಿ ಯಾರಿದನೋ ಅವನು ನನಗೆ ತುಂಬಾ ಇಷ್ಟ ಆಗ್ತಾನೆ. 4 ರೀತಿಯ ಭಕ್ತರಲ್ಲಿ ಜ್ಞಾನಿನೇ ನನಗೆ ತುಂಬಾ ಇಷ್ಟ ಆಗ್ತಕ್ಕಂಥದ್ದು. ಅಂದ್ರೆ ನಮ್ಮಲ್ಲಿ ಆ ಒಂದು ಆಡಂಬರದ ಭಕ್ತಿ, ದೃಢವಾದ ಭಕ್ತಿ, ನಿಶ್ಚಲವಾದ ಭಕ್ತಿ, ಜ್ಞಾನದ ಭಕ್ತಿ, ಜಿಜ್ಞಾಸು ಭಕ್ತಿ, ಇವೆಲ್ಲವೂ ಯಾವ ರೀತಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾನ್ ನೋಡ್ಕೊಳ್ತಾ ಹೋಗ್ಬೇಕು. ಇದು ನನ್ನ ನಿರ್ಣಯದಲ್ಲಿ ಮತ್ತೆ ನಿಮ್ಗೆ ವಿವರವಾಗಿ ಬರ್ತದೆ. ವಾಸ್ತವವಾಗಿ ನನ್ನನ್ನ ಹೊಂದಬೇಕು ಅಂದ್ರೆ ಕರ್ಮವನ್ನ ಆಚರಿಸಲೇಬೇಕು. ಅದಕ್ಕೆ ಹೇಳ್ತಾರೆ, ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಅಂದ್ರೆ ಗುಣಕರ್ಮಗಳು ಏನಿದೆ ಅವುಗಳನ್ನ ವಿಭಾಗ ಮಾಡ್ತೀವಿ. ಚಾತುರ್ವರ್ಣದಲ್ಲಿ ಸೃಷ್ಟಿಯಾಗುತ್ತದೆ, ವರ್ಣಂ ಕುಲಗೂ ವ್ಯತ್ಯಾಸವಿದೆ. ಸಂಸ್ಕಾರಿತ ವರಿಂಚಲಿ ಅಂದ್ರೆ ಇದಂ ಶರೀರಂ ಕೌಂತೆಯ, ಅಂದರೆ ನಾನು ಎಂದು ಅನ್ನುಕೊಳ್ಳುವುದೇ ಮೊದಲನೆಯ ತಪ್ಪಾಗಿರತಕ್ಕಂಥದ್ದು. ಇಲ್ಲೇನ್ ಮಾಡ್ತಾ ಇದೀವಿ, ಮೊದಲನೇದಾಗಿ ನಾನು ನಾನು ಅಂತಕ್ಕಂಥ ಭಾವಕ್ಕೆ ಬಂದ್ಬಿಟ್ಟಿದೀವಿ. ಅದನ್ನ ಮೊದಲು ಬಿಡ್ಬೇಕು. ಅವಿದ್ಯೆಯಿಂದ ವೈಯಕ್ತಿಕವಾಗಿ ಅಂದುಕೊಳ್ತಾ ಇದೀವಿ ನಾನು ಎಂಬ ಭಾವವನ್ನ. ಪರಮಾತ್ಮನ ಚೈತನ್ಯವೇ ಎಲ್ಲವೂ ನಡೆಸುವುದು. ಸಾಂಗತ್ಯ ಇಲ್ಲದ ಸ್ಥಿತಿ ಹೊಂದಬೇಕು ಅಂದ್ರೆ ಅಂಟಿಯೂ ಅಂಟದಂತೆ ಇರಬೇಕು. ಸಾಂಗತ್ಯ ಇಲ್ಲದ ಸ್ಥಿತಿ ಹೊಂದಬೇಕು. ಬೀಜದಲ್ಲಿ ನಿರ್ವಿಕಲ್ಪ ಸ್ಥಿತಿ, ವೃಕ್ಷಕ್ಕೆ ಮೂಲ ಬೀಜವೇ ಆಗಿದೆ. ವೃಕ್ಷಕ್ಕೆ ಮೂಲ ಬೀಜವೇ ಆದ್ರೆ ಬೀಜ ಕಾಣ್ತಿದೆಯಾ? ನಮಗೆ ಕಾಣ್ತಾ ಇಲ್ಲ. ಒಂದು ಸಣ್ಣ ಬೀಜದಿಂದ ಒಂದು ದೊಡ್ಡ ಅಶ್ವತ್ಥ ವೃಕ್ಷವೇ ಬೆಳೆದು ಹೋಯ್ತಲ್ಲ. ಹಾಗಾದ್ರೆ ನನಗೆ ಅಶ್ವತ್ಥ ವೃಕ್ಷ ಬೇಡ, ನನ್ ಬೀಜ ಕೊಟ್ಟಿದ್ನಲ್ಲ ಕೊಡು ಅಂದ್ರೆ ಕೊಡೋದಕ್ ಸಾಧ್ಯನಾ? ಇಲ್ಲ. ಆ ಬೀಜವೇ ಅಶ್ವತ್ಥ ವೃಕ್ಷವಾಗಿ ರೂಪುಗೊಳ್ತಲ್ವಾ? ಅದೇ ರೀತಿ ಭಗವಂತನು ಇದ್ದಾನೆ, ಆದರೆ ಇರುವುದು ಸತ್ಯ, ನಮ್ಮ ಕಣ್ಣಿಗೆ ಅವನು ಕಾಣ್ತಾ ಇಲ್ಲ. ಭಗವಂತ ಎಲ್ಲಿದ್ದಾನೆ ತೋರ್ಸು ತೋರ್ಸು ಅಂತಂದ್ರೆ ಸರ್ವವ್ಯಾಪಿ ಆಗಿದ್ದಾನೆ. ಪ್ರಕೃತಿಯಲ್ಲೂ ಚರಾಚರ ವಸ್ತುಗಳಲ್ಲೂ ಎಲ್ಲದಲ್ಲೂ ಇದ್ದೀನಿ ಅಂತಕ್ಕಂಥದನ್ನ ಭಗವಂತ ತೋರಿಸ್ತಾ ಇದ್ದಾನೆ. ಸಂಸಾರ ವೃಕ್ಷಕ್ಕೆ ಮೂಲ ಯಾವುದು? ಪರಮಾತ್ಮನೇ. ಆ ಸಂಸಾರಕ್ಕೆ ಅಂಟಿಕೊಳ್ಬಾರ್ದು. ಬೀಜವನ್ನ ಎಣ್ಣೆಯ ಹಾಗೆ ಕೈಯಿಂದ ಅಂಟಿಕೊಳ್ಳುವುದಲ್ಲ, ಹಾಗೆ ಪ್ರತಿಯೊಂದು ಪ್ರಕೃತವು ನಮ್ಗೆ ಬಿಡ್ಬೇಕಾಗತ್ತೆ. ಗುರುಮಂಡಲ ರೂಪಿಣಿ ಅಂತಲೂ ಇದಕ್ಕೆ ಕರೀತಾರೆ. ಅದಕ್ಕೋಸ್ಕರ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಹವಿಹಿ ಅಂತ ಹೇಳ್ತಾರೆ. ಅಂದ್ರೆ ಏನು, 5 ಇಂದ್ರಿಯಗಳು ಬೇಕು. ಯಾವುದೇ ಕರ್ಮ ಮಾಡ್ಬೇಕಾದ್ರೂ ಸಹ 5 ಇಂದ್ರಿಯಗಳು ಬೇಕು. ಆ 5 ಇಂದ್ರಿಯಗಳಲ್ಲಿ ನಾವೇನ್ ಮಾಡ್ತೀವಿ, ಕಾರಣ ಬೇಕು, ಕರ್ಮ ಮಾಡಬೇಕು. ಇದನ್ನ ಗುರುತಿಸಿ ನಾವು ಆಚರಣೆಯನ್ನ ಮಾಡ್ಬೇಕು. ಈ ರೀತಿ ಮಾಡ್ಬೇಕಾದ್ರೆ ನಮ್ಗೆ ಯಾವುದು ಬರ್ತದೆ, ದೈವ ಕೃಪೆ ಇಲ್ಲದೆ ನಾವ್ ಯಾವುದನ್ನು ಸಹ ಕ್ಲಾರಿಟಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಅರ್ಪಣಂ ಬ್ರಹ್ಮನೇ ಆಗಿದ್ದಾನೆ. ಮಾಡಿದ ಎಲ್ಲ ಕಾರ್ಯವೂ ಸಹ ಸರ್ವವು ಬ್ರಹ್ಮನೇ ಆಗಿರೋದ್ರಿಂದ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಅಂದ್ರೆ ಅರ್ಪಣವು ಬ್ರಹ್ಮ, ಹವಿಸ್ಸು ಸಹ ಬ್ರಹ್ಮ, ಅಗ್ನಿಯೂ ಬ್ರಹ್ಮ, ಹೋಮವೂ ಬ್ರಹ್ಮ. ಅಂದ್ರೆ ಎಲ್ಲವೂ ಬ್ರಹ್ಮವೇ. ಬ್ರಹ್ಮರೂಪವಾದ ಕರ್ಮದಲ್ಲಿ ಆ ಸಮಾಧಿಸ್ಥನಾದ ಆ ಪುರುಷನು ಹೊಂದುವುದು ಬ್ರಹ್ಮವನ್ನೇ. ಹೇಗೆ ಅಂತಂದ್ರೆ ಹೋಮದಲ್ಲಿ ಅವನನ್ನೇ ಸುಟ್ಟು ಆ ವರವನ್ನ ಕೇಳ್ತಾ ಇದೀವಿ. ಇಟ್ಟಿಗೆ, ಸೌದೆ, ಅವಿಸು ಎಲ್ಲವೂ ಪರಮಾತ್ಮನೇ ಆದಾಗ ಅದು ತಿಳಿದು ಮಾಡಿದರೆ ಅದೇ ಯಜ್ಞವಾಗುತ್ತದೆ. ಯಾವುದು ಸುಟ್ಟು ಹೋಗೋದಿಲ್ಲ. ಪರಮಾತ್ಮನೇ ಎಲ್ಲವೂ ಆಗಿದೆ ಅಂತ ನನಗೆ ಗೊತ್ತಾದ್ರೆ ಅದೇ ನಿಜವಾದ ಜ್ಞಾನ ಯಜ್ಞ ಆಗುತ್ತದೆ. ಪ್ರಕೃತಿಯ ಸ್ವಭಾವ
ಪ್ರಾರಂಭವಾದರೆ ಅಂತ್ಯ ಇದ್ದೇ ಇರುತ್ತದಲ್ಲ. ಪ್ರಕೃತಿ ಪ್ರಾರಂಭ ಮಾಡುತ್ತೆ, ಅದಕ್ಕೆ ಪ್ರಾರಂಭ ಆದ್ಮೇಲೆ ಅಂತ್ಯ ಅನ್ನೋದು ಇದ್ದೇ ಇರುತ್ತದೆ. ಅದಕ್ಕೆ ಮಾಡುವ ಪ್ರತಿಯೊಂದು ಯಜ್ಞವು ಹವಿಸ್ಸು, ಇಟ್ಟಿಗೆ, ಸೌದೆ, ಬೆಂಕಿ, ಶಾಖ ಎಲ್ಲವೂ ಸಹ ಆ ಭಗವಂತನೇ ಆಗಿದ್ದಾನೆ ಅಂತ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಭಾವಿಸ್ಕೊಂಡಾಗ ನಮ್ಗೆ ಯಾವುದರಲ್ಲೂ ಸಹ ದೋಷ ಉಂಟಾಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಏನು ಅಂತ, ದೈವಮೇ ವಾಪರೇ ಯಜ್ಞಂ ಯೋಗಿನೇ ಪರ್ಯುಪಾಸತೆ ಬ್ರಹ್ಮಾಗ್ನ ವಪರೇ ಯಜ್ಞಂ ಯಜ್ಞೇ ನೈವೋಪ ಜಾಯತೆ. ಅಂದ್ರೆ ಯಜ್ಞಗಳನ್ನ ಮಾಡ್ತೇವೆ, ಕೆಲವು ಬ್ರಹ್ಮನನ್ನ ಯಾವ ರೀತಿ ಯಜ್ಞ ಮಾಡ್ತೇವೆ, ತಿನ್ನೋ ಆಹಾರ, ಮಾತನಾಡುವುದರಲ್ಲಿ, ನೋಡುವುದರಲ್ಲಿ ಸಾಧಕನಿಗೆ, ಹೀಗೆ ಪ್ರತಿಯೊಂದರಲ್ಲೂ ಸಹ ಸಂಯಮವಿರುತ್ತದೆ. ಅವನು ಆತ್ಮನ ಜೊತೆ ಪರಮಾತ್ಮನ ಜೊತೆ ಸಂಬಂಧ ಇಟ್ಕೊಂಡಿರೋದ್ರಿಂದ ಅವನು ಯಾವ ರೀತಿ ಒಂದು ಆ ದೈವಮೇ ವಾಪರೇ ಯಜ್ಞ ಯೋಗಿನ ಪರ್ಯುಪಾಸತೆ ಅಂದ್ರೆ ಅವನೇನ್ ಮಾಡ್ತಾನೆ, ಅವನು ಮಾತನಾಡುವುದೆಲ್ಲವೂ ಸಹ ಪರಮಾತ್ಮನೇ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಂತಾನೆ. ನೋಡುವ ನೋಟವೆಲ್ಲವೂ ಪರಮಾತ್ಮನೇ ನೋಡ್ತಾ ಇದ್ದಾನೆ ಅಂತ ಅನ್ಕೊಳ್ತಾನೆ. ತಿನ್ನುವ ಆಹಾರವೆಲ್ಲವೂ ಪರಮಾತ್ಮನಿಗೆ ಕೊಡ್ತಾ ಇದ್ದೀನಿ, ಅವನೇ ತಿಂತಾರ, ತನ್ನೊಳಗಿರುವ ಪರಮಾತ್ಮ ಅವನಿಗೆ ಹಸಿವಾಗಿದೆ, ಅವನು ಕೊಡ್ತಾ ಇದ್ದೀನಿ ಅನ್ನೋ ಭಾವದಲ್ಲಿ ಜ್ಞಾನಿಯಾದವನು ತಗೊಳ್ತಾನೆ. ಇದು ನಮ್ಮಲ್ಲಿ ಬರ್ಬೇಕು. ಆ ಜ್ಞಾನಿಯಾದನೇ ಆಹಾರವನ್ನು ತಗೊಳ್ತಾನೆ. ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ, ಪ್ರತಿನಿತ್ಯ ನಾವು ತಿಂಡಿ ಮಾಡಿದ್ಮೇಲೆ ಅದನ್ನ ಭಗವಂತನಿಗೆ ಮೊದಲು ಅರ್ಪಣೆ ಮಾಡಿ ನಾವು ತಿಂದ್ರೆ ಅದು ಜ್ಞಾನದ ಪ್ರಸಾದವಾಗ್ತಕ್ಕಂಥದ್ದು. ಇಲ್ಲದಿದ್ರೆ ಏನಾಗುತ್ತದೆ, ನಮ್ಮ ಪಾಪಗಳನ್ನ ಅರ್ಪಣೆ ಮಾಡದೆ ನಾವು ತಿಂದ್ರೆ ನಮ್ಮ ಪಾಪಗಳನ್ನ ನಾವೇ ಮತ್ತಷ್ಟು ಹೆಚ್ಚಿಸಿಕೊಂಡ ಹಾಗೆ ಅಂತ ಹೇಳ್ತಾರೆ. ಅರ್ಪಣೆ ಮಾಡುವುದು ತುಂಬಾ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರತಿಯೊಂದನ್ನು ಸಹ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಈಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದಾಗ ಭಗವಂತನ ಏನು ಗಂಗಾ ಮಾತೆಗೆ ಧನ್ಯವಾದಗಳನ್ನ ಹೇಳಿ ನಾವು ಸ್ನಾನವನ್ನ ಮಾಡ್ಕೊಂತೀವಿ. ವಸ್ತ್ರವನ್ನ ಧರಿಸಿಕೊಳ್ಳುವಾಗ ಅದು ಮಡಿ ವಸ್ತ್ರ, ಭಗವಂತ ಈ ಕ್ಷಣಕ್ಕೆ ನೀನು ಕೊಟ್ಟಂತಹ ಮಡಿ ವಸ್ತ್ರ ಅಂತ ಹೇಳಿ, ಗೋವಿಂದೇತಿ ಸದಾ ಸ್ನಾನಂ ಗೋವಿಂದೇತಿ ಸದಾ ಜಪಂ ಗೋವಿಂದೇತಿ ಸದಾ ಧ್ಯಾನಂ ಸದಾ ಗೋವಿಂದ ಕೀರ್ತನಮನ್ನ ಒಂದು ಪಾದ ಶ್ಲೋಕವನ್ನ ಹೇಳ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಆ ವಸ್ತ್ರವನ್ನ ಧರಿಸಿಕೊಂಡ್ರೆ ಸದಾ ಕಾಲವು ನಮಗೆ ವಸ್ತ್ರಕ್ಕೂ ಕೊರತೆ ಇಲ್ಲದಂತೆ ಮಡಿ ವಸ್ತ್ರವನ್ನೇ ಯಾವಾಗಲೂ ಸಹ ಮಾಡ್ತಾನೆ. ಯಾವಾಗ ನಾವು ಆ ಭಾವದಿಂದ ಆ ವಸ್ತ್ರವನ್ನ ಧರಿಸ್ತೀವೋ ಅದು ನಿಜವಾದ ಮಡಿ ವಸ್ತ್ರವಾಗ್ತದೆ. ಇದನ್ನ ನಾವು ಅಭ್ಯಾಸ ಜ್ಞಾನ ದೃಷ್ಟಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮಡಿ ವಸ್ತ್ರ ಇಲ್ಲ, ಇವತ್ ಮೈಲಿಗೆ ಹಾಕೋತೀವಿ, ಯಾವ್ದೋ ಬಟ್ಟೆ ಹಾಕೊಂಡೆ, ಯಾವ್ದೋ ಮಾಡದೆ ಅಲ್ಲ, ನಿಜವಾಗ್ಲೂ ಸಹ ಮಡಿ ಬಟ್ಟೆ ಹಾಕೊಳ್ಳಿ ಒಳ್ಳೇದು. ಅಕಸ್ಮಾತ್ ಆಗ್ಲಿಲ್ವಾ, ಒಟ್ನಲ್ಲಿ ಆ ಮಡಿ ಬಟ್ಟೆಯನ್ನ ಧರಿಸಿದ್ರು ಸಹ ಭಗವಂತ ನೀನೆ ಕ್ಷಣಕ್ಕೆ ಕೊಟ್ಟಂತ ಮಡಿ ವಸ್ತ್ರ ಅಂತ ಧರಿಸ್ಬೇಕು. ಹೀಗೆ ಪ್ರತಿಯೊಂದು ಕೆಲಸದಲ್ಲೂ ಸಹ ಪೂಜೆ ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ, ಭಗವಂತ ನಿನಗೆ ಆನಂದ ಪಡಿಸೋದಕ್ಕೆ, ನನ್ನ ಆತ್ಮ ತೃಪ್ತಿ ಆಗ್ಬೇಕು, ಎರಡಕ್ಕೂ ಸೇರಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಎಂದಾಗ ಎಷ್ಟು ಜ್ಞಾನ ಪೂಜೆ ಹೇಗಿರುತ್ತೆ ಅಂತಂದ್ರೆ, ನಾವು ಕಲಶವನ್ನ ಇಟ್ಟು ಪೂಜೆ ಮಾಡ್ತೀವಿ, ಆ ಕಲಶದಲ್ಲಿ ಭಗವಂತನ ಆಹ್ವಾನ ಆಗಿರ್ತಾನೆ, ಆ ಭಗವಂತನ ವಿಗ್ರಹಗಳು ಏನಿಟ್ಟಿದೀವಿ ಅದು ನಾವಾಗಿರ್ತೀವಂತೆ. ಪೂಜೆ ಎಲ್ಲ ಮುಗಿದ್ಮೇಲೆ ಯಥಾಸ್ಥಾನಂ ಉದ್ವಾಸನಂ ಸಮರ್ಪಯಾಮಿ ಎಂದಾಗ ಪುನರಾಗಮನ ಚಂದಾಗ ನಾನು ಕಲಶದಕ್ಕೆ ಬರ್ತೀನಿ, ಕಲಶವು ದೇವರ ಹತ್ರಕ್ಕೆ ಹೋಗ್ತಾರಂತೆ. ಈ ರೀತಿ ಅದು ನಿಜವಾದ ಜ್ಞಾನದ ಅರ್ಥಪೂರ್ಣವಾದ ಭಕ್ತಿಯ ಪೂಜೆ ಆಗ್ತಕ್ಕಂಥದ್ದು. ಇದು ಸಾಧಕನ ಲಕ್ಷಣವಾಗಿರತಕ್ಕಂಥದ್ದು. ಇದಕ್ಕೆ ಆತ್ಮ ಸಂಯಮ ಬೇಕು. ದೇಹೇಂದ್ರಿಯಗಳ ಮನೋ ಬುದ್ಧಿ ಎಲ್ಲವೂ ಆತ್ಮ ಸಂಯಮ ಆಗ್ಲೇಬೇಕು. ಆಗ ಕರ್ಮ ಸಾಕ್ಷಿಗಳನ್ನ ನಾನು ಎನ್ನ ಭಾವವು ಏನಾಗುತ್ತವಾಗ ತಾನೇ ಬಿದ್ದೋಗುತ್ತೆ. ಅವಾಗ ಕರ್ಮ ಸಾಕ್ಷಿನದ್ ಗೊತ್ತಾಯ್ತು, ಆವಾಗ ನಾನು ನ ಭಾವ ಬಿದ್ದು ಹೋಗ್ತದೆ. ನಾನು ಅನ್ನೋ ಭಾವ ಬೀಳುವುದು ಸತ್ಯವೇ ಇಲ್ಲ. ಬೆಳಿಗ್ಗೆ ಎದ್ದು ರಾತ್ರಿ ಬೀಳುತ್ತಲ್ಲ, ಇದು ಸತ್ಯವೇ. ಅಂದರಿಗೆ ಸೂರ್ಯನಿಗೆ ಹಗಲು ಇಲ್ಲ, ರಾತ್ರಿಯೂ ಇಲ್ಲ, ಎಲ್ಲಾ ಸಮಯದಲ್ಲೂ ಇರ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ವಾಣಿಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೋ ಜಹ್ವತಿ ಜ್ಞಾನ ದೀಪಿತೆ. ಅಂದ್ರೆ ಇನ್ನೂ ಕೆಲವರು ಎಲ್ಲಾ ಇಂದ್ರಿಯ ಕರ್ಮಗಳನ್ನ, ಎಲ್ಲ ಪ್ರಾಣ ಕರ್ಮಗಳನ್ನ ಜ್ಞಾನದಿಂದ ಪ್ರಕಾಶಿಸುವ ಆತ್ಮ ಸಂಯಮವನ್ನ ಯೋಗಾಗ್ನಿಯಲ್ಲಿ ಹೊಂದುತ್ತಾರೆ. ಇದನ್ನ ನಾವು ಹೋಮ ಅಂತ ಹೇಳ್ತೀವಿ, ದ್ರವ್ಯ ಯಜ್ಞ, ತಪೋ ಯಜ್ಞ, ಸ್ವಾಧ್ಯಾಯ ಯಜ್ಞ ಎಲ್ಲವನ್ನ ಮಾಡ್ತೀವಿ. ಇವೆಲ್ಲವೂ ಸಹ ದೃಢವಾದ ಭಾವನೆ ಇರ್ಬೇಕು, ಆಗ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಅರ್ಥ ಆಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಏನು ಅಂತಂದ್ರೆ,
ನಹಿ ಜ್ಞಾನೇನ ಸದೃಶಂ ಪವಿತ್ರಮಃ ವಿದ್ಯತೆ ತತ್ಸ್ವಯಂ ಯೋಗ ಸಂಸ್ಥಿತ ಕಾಲೇನಾತ್ಮನಿ ವಿಂದತಿ. ಅಂದ್ರೆ ಪಂಚಮಹಾಯಜ್ಞ ಗೃಹಸ್ಥನಿಗೆ ಪವಿತ್ರವಾದ ವಸ್ತುವು ಇರತಕ್ಕಂಥದ್ದು, ಸಾಧಕನಿಗೆ ಪಂಚಯಜ್ಞ, ದ್ರವ್ಯಯಜ್ಞ, ದೇವತಾರಾಧನೆ ಮಾಡುವುದು, ಭೌತಿಕವಾಗಿ ಪರಮಾತ್ಮನನ್ನ ಆರಾಧಿಸುವುದು, ಸಗುಣ ರೂಪದಲ್ಲಿ ನಿರ್ಗುಣ ರೂಪದಲ್ಲೂ ಸಹ ನಾವು ಪೂಜೆಯನ್ನ ಮಾಡ್ತಾ ಇದ್ದೀವಿ. ಈ ಎರಡು ಆರಾಧನೆಯನ್ನ ಮಾಡಬೇಕಾದ್ರೆ ದೈವತ್ವದ ಆರಾಧನೆ ಪ್ರಾರಂಭವಾಗಿ ನಾನು ದೇವರಿಗೂ ಭೇದವಿಲ್ಲ, ನಾವಿಬ್ಬರು ಒಂದೇ ಎಂಬ ಭಾವನೆ ಪೂರ್ಣವಾಗಿ ಬರ್ತದೆ. ಸರ್ವವ್ಯಾಪಿ ಭಗವಂತನೇ ಆಗಿದ್ದಾನೆ ಅಂತ ಗೊತ್ತಾದಾಗ ಅವನು ಯೋಗ ಸಿದ್ಧಿಯನ್ನ ಪಡೆಯುವನು. ಕಾಲಕ್ರಮದಲ್ಲಿ ಜ್ಞಾನವನ್ನು ಅವನೇ ಸ್ವಯಂ ಆಗಿ ಪಡೆದುಕೊಳ್ತಾನೆ. ಅದಕ್ಕೆ ಹೇಳ್ತಾರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಂ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಅಚಿರೇಣಾದಿ ಗಚ್ಚತಿ. ಅಂದ್ರೆ ಶ್ರದ್ಧೆಯನ್ನು ತತ್ಪರನು ಜಿತೇಂದ್ರಿಯಗಳು, ಅಂದ್ರೆ ಆ ಜಿತೇಂದ್ರಿಯಗಳು ಇಂದ್ರಿಯಗಳನ್ನ ಜಯಿಸಿರ್ತಕ್ಕಂಥವನು. ಶ್ರದ್ಧೆ ಯಾರಿಗಿರ್ತದೋ, ತತ್ಪರನು ಎಲ್ಲವನ್ನು ತಿಳಿತಕ್ಕಂತ ಪೂರ್ಣ ಜ್ಞಾನ ಯಾರಿಗಿರ್ತದೋ ಅವನು ಪೂರ್ಣವಾದ ಜ್ಞಾನವನ್ನೇ ಹೊಂದುತ್ತಾರೆ. ಜ್ಞಾನದಿಂದ ಅವನು ಶೀಘ್ರದಲ್ಲಿ ಪರಮ ಶಾಂತಿಯನ್ನ ಪಡ್ಕೊಳ್ತಾನೆ. ಅದಕ್ಕೋಸ್ಕರನೇ ಅಜ್ಞಾನಿ ಶ್ರದ್ಧೆ ಇಲ್ದವನು ಸಂಶಯ ಇರ್ತಕ್ಕಂಥವ್ರು ಏನಾಗ್ತಾರೆ, ಅವ್ರೇನ್ ಮಾಡಿದ್ರು ಉದ್ಧಾರ ಆಗೋದಿಲ್ಲ, ನಾಶವೇ ಹೊಂದುತ್ತಾರೆ. ಸಂಶಯಾತ್ಮನಿಗೆ ಲೋಕವು ಇಲ್ಲವೇ ಇಲ್ಲ. ಸರ್ವಂ ಕರ್ಮಾಖಿಲಂ. ಅದಕ್ಕೋಸ್ಕರ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಸುಖಲೋಕವೂ ಇಲ್ಲ. ಯೋಗಂ ಸನ್ಯಸ್ತ ಕರ್ಮಾಣ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಯೋಗದಿಂದ ಕರ್ಮಗಳನ್ನ ಸನ್ಯಾಸ ಮಾಡಿ ಜ್ಞಾನದಿಂದ ಸಂಶಯಗಳನ್ನೆಲ್ಲ ಬಿಡುಗಡೆ ಮಾಡ್ಕೊಂಡ್ರೆ ಅವನು ಆತ್ಮ ಸಂಯಮನ ಪಡೆಯುವುದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಸ್ಮರಣೆಯನ್ನ ಮಾಡ್ಬೇಕು. ವಿಶ್ವದಲ್ಲಿರುವ ನಾನು ವಿಷ್ಣುವೇ ಎಂದು ತಿಳಿದರೆ ಇದರಿಂದ ಮೋಕ್ಷ ಸಿಗುತ್ತದೆ. ಸ್ಮರಣೆ ಅಂದರೆ ಸ್ಮ ತೆಗೆದರೆ ಮರಣವಾಗುತ್ತದೆ. ನೋಡಿ, ಸ್ಮರಣೆ ಸ್ಮ ತೆಗೆದ್ಬಿಟ್ರೆ ಮರಣ ಆಗೋಗುತ್ತೆ. ಅದಕ್ಕೋಸ್ಕರವೇ ಈ ಮರಣವನ್ನ ಜಯಿಸುವುದೇ ಸ್ಮರಣ ಆಗುತ್ತದೆ. ಸ್ಮರಣೆ ಅಂತ ಅಂದ್ರೆ ಏನು, ಈ ಮರಣವನ್ನ ಜಯಿಸುವುದೇ ದೊಡ್ಡ ಸ್ಮರಣೆ ಆಗ್ತದೆ. ಮರಣ ಅಂದ್ರೆ ಎಲ್ರಿಗೂ ಭಯ ಭಯ ಭಯ, ಅಯ್ಯೋ ಮರಣ ಆಗ್ಬಿಡುತ್ತೆ ಹಾಗೆ ಹೀಗೆ ತೆಗೆದುಕೊಳ್ತೀವಿ. ನಿಜವಾಗಿಯೂ ಸಾಯುವಾಗ ಯಾವ ಭಯವೂ ಇಲ್ಲ. ಬದುಕಿದ್ದಾಗ ಈ ಮರಣದ ಭಯ, ಪ್ರತಿನಿತ್ಯವೂ ಮರಣದ ಭಯ ಆಗ್ತಾನೆ ಇರ್ತದೆ. ಎಷ್ಟು ಸಾರಿ ಭಯಕ್ಕೆ ಒಳಗಾಗಿ ಹೊರಗ್ ಬರ್ತೀವೋ ನಮ್ಗೆ ಗೊತ್ತಿಲ್ಲ. ಆ ಭಯಕ್ಕೆ ಒಳಗಾದಾಗೆಲ್ಲ ಮರಣ ಹೊಂತೀವಿ. ಮತ್ತೆ ಯಾವಾಗ ಭಗವಂತನ ಸ್ಮರಣೆ ಮಾಡಿ ಧೈರ್ಯ ಸಾಮರ್ಥ್ಯ ಜ್ಞಾನವನ್ನ ತಂದ್ಕೊಂತೀವೋ ಆಗ ಮತ್ತೆ ಹುಟ್ಟುತ್ತೀವಿ. ಅದಕ್ಕೆ ಬದುಕಿದ್ದಾಗಲೇ ಎಷ್ಟು ಸಾರಿ ಹುಡ್ತೀಯ, ಎಷ್ಟು ಸಾರಿ ಸಾಯ್ತೀಯ ನಿನಗೆ ಗೊತ್ತಿಲ್ಲ. ಅಜ್ಞಾನವಿದ್ದಾಗೆಲ್ಲ ಮರಣ ಹೊಂತೀಯ, ಜ್ಞಾನ ಬಂದಾಗೆಲ್ಲ ಹುಡ್ತೀಯ. ಇದಕ್ಕೋಸ್ಕರನೇ ಸ್ಮರಣೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋ. ತೆಗೆದ್ಬಿಟ್ರೆ ಮರಣ. ಅದಕ್ಕೆ ನಾವು ಮರಣವನ್ನ ಜಯಿಸುವುದೇ ಸ್ಮರಣೆ ಆಗಿರ್ತದೆ. ಒಬ್ಬ ವ್ಯಕ್ತಿಯನ್ನ ನೋಡುವುದೇ ಆಹಾರವಾಗಿರ್ತದೆ. ಹಾಗೆ ಮಾತು ಕೇಳಿದರೆ ಆಹಾರವಾಗುತ್ತದೆ. ಸಾಧಕ ಎಲ್ಲವನ್ನ ಸ್ವೀಕರಿಸಲೇಬೇಕು. ಜ್ಞಾನಿಗಳು, ಗುರುಗಳು, ಮಹಾತ್ಮರು ಹೇಳಿರ್ತಕ್ಕಂಥ ನುಡಿಗಳು ಏನಿದೆ, ಆ ಒಂದು ತತ್ವಜ್ಞಾನವನ್ನ ಹೇಳಿದರೆ ಅದನ್ನ ಪೂರ್ಣವಾಗಿ ಆಲಿಸಬೇಕು. ಶ್ರದ್ಧೆಯಿಂದ ಅದನ್ನ ಅಳಿಸ್ಕೋಬೇಕು. ಹೇಳಿದ್ರು ಶ್ರದ್ಧಾವಾನ್ ಲಭತೆ ಜ್ಞಾನಂ. ಎಲ್ಲಿ ಶ್ರದ್ಧೆ ಇರುವುದೋ ಅಲ್ಲಿ ಜ್ಞಾನ ಖಂಡಿತ ಲಭಿಸುತ್ತದೆ. ನಮ್ಗೆ ಆ ಶ್ರದ್ಧೆ ಇಲ್ಲ ಅಂತಂದ್ರೆ ಯಾವುದು ಅರ್ಥ ಆಗೋದಿಲ್ಲ. ನಾವು ಸೇವಿಸುವ ಆಹಾರವಾಗಲಿ, ನೋಡುವ ನೋಟವಾಗಲಿ, ಮಾಡುವ ಕೆಲಸವಾಗಲಿ ಎಲ್ಲವೂ ಸಹ ಭಗವಂತನಿಂದಲೇ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಆಗ ಮಾತ್ರ ಸಾಧಕನು ಸಾಧ್ಯವಾಗುತ್ತದೆ ಮಾಡೋದಕ್ಕೆ. ದ್ರವ್ಯ ಯಜ್ಞ, ಸ್ವಾಧ್ಯಾಯ ಯಜ್ಞ, ತಪೋಯಜ್ಞ, ಸ್ಮರಣ ಯಜ್ಞ, ಸಂಯಮ ಯಜ್ಞ, ಈ ರೀತಿ 5 ಯಜ್ಞಗಳು ಒಬ್ಬ ಸಾಧಕನಿಗೆ ನೋಡಿದ್ದಾಗ ಅವನ ಅಂತಃಕರಣ ಶುದ್ಧಿ ಆಗ್ತಕ್ಕಂಥದ್ದು. ಈ ಎಲ್ಲ ಒಂದು ಇವಾಗ ತಾನೆ ನಾವು ಚಿಂತನೆ ಮಾಡಿದೀವಿ. ದ್ರವ್ಯ ಯಜ್ಞ, ದ್ರವ್ಯಗಳಿಂದ ನಾವು ಹೇಗೆ ಮಾಡ್ತೀವಿ. ಸ್ವಾಧ್ಯಾಯ ಯಜ್ಞ, ಸ್ವಾಧ್ಯಾಯದ ಜ್ಞಾನ ಚಿಂತನೆಯನ್ನ ಹೇಗೆ ಮಾಡ್ತೀವಿ. ತಪೋಯಜ್ಞ, ತಪಸ್ಸನ್ನ ಜ್ಞಾನವಾಗಿ ಹೇಗ್ ಮಾಡ್ಕೊಂಡ್ವು. ಸ್ಮರಣ ಯಜ್ಞ, ನಾಮಸ್ಮರಣೆಯಿಂದ ಯಜ್ಞ ಹೇಗ್ ಮಾಡುದು. ಆತ್ಮ ಸಂಯಮವನ್ನ ನಾವು ಹೇಗೆ ತಂದುಕೊಂಡ್ವು, ಅದು ಒಂದು ಯಜ್ಞ. ಈ ರೀತಿ 5 ಯಜ್ಞಗಳಲ್ಲೂ ಪೂರ್ಣವಾಗಿ ಜ್ಞಾನವನ್ನ ತಿಳಿದುಕೊಂಡು ಅದೇ ರೀತಿಯಾಗಿ ನಾವು ಅನುಸರಿಸಿ ನಮ್ಮ ಜೀವನ ಶೈಲಿಯನ್ನ ನಲ್ಲಿ ನಡೆದದ್ದೇ ಆದ್ರೆ ಅವನ ಅಂತಃಕರಣ ಖಂಡಿತ ಶುದ್ಧಿ ಆಗ್ತದೆ. ಒಬ್ಬ ಸಾಧಕನು ಯಜ್ಞ ಶೇಷವನ್ನ ನನಗೆ ಕೊಡುತ್ತಾನೆ, ಅವರನ್ನ ಅವರು ತಿಳಿಯುವ ವಿಧಾನವೇ ಆಗಿರ್ತಕ್ಕಂಥದ್ದು. ಅವನನ್ನ ಅವನು ಸಂಸ್ಕರಿಸುವುದೇ ದೊಡ್ಡ ಯಜ್ಞ. ನಿಜವಾದ ಯಜ್ಞ ಯಾವುದಂದ್ರೆ ಅವನನ್ನು ಅವನು ಸಂಸ್ಕರಿಸುವುದೇ. ಅಂದ್ರೆ ನನ್ನನ್ನು ನಾನು ಸಂಸ್ಕರಿಸಿಕೊಳ್ತಕ್ಕಂಥದ್ದು. ಯಾವ ರೀತಿ ಸಂಸ್ಕರಿಸ್ಕೊಳ್ತಕ್ಕಂಥದ್ದು? ನನಗೆ ಭಗವಂತ ಒಂದು ಹುಟ್ಟು ಅಂತ ಕೊಟ್ಟಿದ್ದಾನೆ.
ಜನ್ಮವನ್ನ ಕೊಟ್ಟಿದ್ದಾನೆ. ಈ ಜನ್ಮವು ಕರ್ಮದ ಅನುಸಾರವಾಗಿಯೇ ಬಂದಿದೆ. ಹಾಗಿದ್ದ ಮೇಲೆ ಆ ಒಂದು ಜನ್ಮವನ್ನ ಪೂರ್ಣವಾಗಿ ಸಾರ್ಥಕತೆ ಮಾಡ್ಕೋಬೇಕು ಅಂದ್ರೆ ನಾನು ಯಾವ ಸಾಧನೆಯನ್ನ ಮಾಡ್ಬೇಕು, ಯಾವ ಮಾರ್ಗದಲ್ಲಿ ಇರ್ಬೇಕು ಅಂದ್ರೆ ಮೊದಲನೇದಾಗಿ ತಂದೆ ತಾಯಿಗಳು ಕೊಟ್ಟಂತಹ ಸಂಸ್ಕಾರವನ್ನ ಚೆನ್ನಾಗಿ ಅಳವಡಿಸಿಕೊಂಡು ಬೆಳಿಬೇಕು. ಗುರು ಹಿರಿಯರು ಹೇಳ್ಕೊಟ್ಟಂತಹ ಸಂಸ್ಕಾರವನ್ನ ಚೆನ್ನಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಗುರುಗಳ ಸಾಮೀಪ್ಯ ಹೋಗಿ ತತ್ವಜ್ಞಾನವನ್ನ ನೀಡ್ತಕ್ಕಂಥರಲ್ಲ ಅಂತವ್ರ ಹತ್ರ ಹೋಗಿ ನಾವು ಪೂರ್ಣವಾದ ಆ ಒಂದು ತತ್ವಜ್ಞಾನವನ್ನ ನಾವು ಪಡ್ಕೋಬೇಕು. ಜೀವನದಲ್ಲಿ ಕೌಟುಂಬಿಕ ಜೀವನ, ಸಾಂಸಾರಿಕ ಜೀವನ, ಸಮಾಜದ ಜೀವನ, ರಾಜ್ಯದ ಕೊಡುಗೆ ಎಲ್ಲವೂ ಸಹ ಮಾಡ್ತಾ ಹೋಗ್ಬೇಕು. ಕರ್ಮದ ಅನುಸಾರವಾಗಿ ಎಲ್ಲವನ್ನ ಮಾಡ್ತಾ ಹೋಗ್ಬೇಕು. ಆದ್ರೆ ಆ ಕರ್ಮದಲ್ಲಿ ಕರ್ಮಯೋಗವಾಗುವಂತೆ ಜ್ಞಾನ ಯಜ್ಞ ಮಾಡೋದನ್ನ ನಾವು ಬಿಟ್ಬಿಟ್ಟಿದೀವಿ. ಕೇವಲ ಕರ್ಮದಲ್ಲಿ ತೊಡಗ್ಬಿಟ್ಟಿದೀವಿ. ಏನು ಮಾಡಕ್ಕಾಗಲ್ಲ, ಕರ್ಮ ಅಂತ ಅನುಭವಿಸ್ತಾನೆ ಇದೀವಿ, ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಅದನ್ನ ತಂದುಕೊಳ್ತಾ ಇಲ್ಲ. ಕಷ್ಟ ಬಂದಾಗ, ನೋವು ಬಂದಾಗ ದುಃಖ ಪಡ್ತೀವಿ, ಬೇಸರ ಪಟ್ಕೊಂತೀವಿ. ಮತ್ತೆ ಸುಖ ಬಂದಾಗ ಅದನ್ನ ಮರೆತು ಬಿಡ್ತೀವಿ. ಸದಾ ಕಾಲವು ಭಗವಂತನ ನನ್ನ ಜೊತೆ ಇದ್ದಾನೆ, ಅವನ ಜೊತೆ ಇದ್ದೆ ಅವನು ನನ್ನಲ್ಲಿದ್ದು ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ. ಹಾಗಿದ್ದ ಮೇಲೆ ನನ್ನ ಬಗ್ಗೆ ನಾನು ಅಂತಃಕರಣದ ಜ್ಞಾನ ಯಜ್ಞವನ್ನ ಮಾಡ್ಬೇಕು, ಸಂಸ್ಕರಿಸ್ಕೊಳ್ಬೇಕು. ಇದೇ ನಿಜವಾದ ಯಜ್ಞ. ಸಂಸ್ಕರಿಸ್ಕೊಳ್ಳಿಲ್ಲ ಅಂದ್ರೆ ಯಜ್ಞ ಇಲ್ವೇ ಇಲ್ಲ. ಇಲ್ಲಿವರೆಗೂ ನಾವೇನು ಸಂಸ್ಕರಿಸ್ಕೊಂಡಿಲ್ಲ. ಅದಕ್ಕೋಸ್ಕರನೇ ಜನ್ಮಗಳನ್ನ ತಾಳ್ತಾನೇ ಇದೀವಿ, ಮಾಡ್ತಾನೆ ಇದೀವಿ. ಯಾವಾಗ ಸಂಸ್ಕರಿಸ್ಕೊಳ್ತೀವೋ ಜನ್ಮಗಳು ಕಡಿಮೆ ಆಗ್ತವೆ, ಪೂರ್ಣವಾಗಿ ಜ್ಞಾನದ ಕಡೆಗೆ ಹೋಗ್ತೀವಿ. ಜನ್ಮ ಜನ್ಮದಲ್ಲೂ ಉತ್ತಮವಾದ ಮನೆಯಲ್ಲಿ ಹುಟ್ಟಿ ಉತ್ತಮವಾದ ಸಂಸ್ಕಾರವನ್ನ ಪಡ್ಕೊಂಡು ನಮ್ಮನ್ನು ನಾವು ಸಂಸ್ಕರಿಸಿ ಪೂರ್ಣವಾದ ಜ್ಞಾನ ಯಜ್ಞಕ್ಕೆ ನಿಲ್ತೀವಿ. ಯಾವ ಹಂತ ಪೂರ್ಣವಾದ ಜ್ಞಾನ ಬಂತು, ಯಾರು ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ ನಾನೇ ಅನ್ನೋದವನು ಗೊತ್ತಾಗಿ ಯಾವುದು ಅಲ್ಲ ಎಲ್ಲವೂ ನಾನೇ ಅಂತಕ್ಕಂಥದ್ದು ಅರ್ಥ ಆದ್ರೆ ಭಗವಂತ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಂತಕ್ಕಂಥದ್ದು ಗೊತ್ತಾದ್ಮೇಲೆ ಪೂರ್ಣ ಯಜ್ಞ ಆಯ್ತು. ಅಲ್ಲಿಗೆ ಅವನಿಗೆ ಮೋಕ್ಷವೇ ಸಿರಿಯುತ್ತದೆ. ಅಂತಃಕರಣ ಶುದ್ಧಿಗೆ 5 ಕರ್ಮಗಳು ಯಜ್ಞವು ಇದಕ್ಕೆ ಆಹಾರವಾಗಿರ್ತಕ್ಕಂಥದ್ದು. ಗೊತ್ತಾಯ್ತಲ್ಲ? ದ್ರವ್ಯ ಯಜ್ಞ, ಸ್ವಾಧ್ಯಾಯ ಯಜ್ಞ, ತಪೋಯಜ್ಞ, ಸ್ಮರಣ ಯಜ್ಞ, ಸಂಯಮ ಯಜ್ಞ. ಈ ರೀತಿಯಾಗಿ ಇವೇ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ. ಜ್ಞಾನ ಎಂಬ ಕ್ಷೀರವನ್ನ ಭಗವಂತ ಕೊಡ್ತಾನೆ. ಸರ್ವಂ ಕರ್ಮ ಕಿಲಂ ಅಂತಃಕರಣ ಶುದ್ಧಿ ಪ್ರಧಾನ. ಇದಕ್ಕೆ ನಮ್ಮಲ್ಲಿ ಹೋದ್ರೆ ಚಿತ್ತ ಶುದ್ಧಿಯಾಗಿ ಅವನಿಗೆ ನಿಜವಾಗಿಯೂ ಜ್ಞಾನವು ಉದ್ಭವವಾಗುತ್ತದೆ. ಪ್ರತಿ ವ್ಯಕ್ತಿಗೂ ಇರಲೇಬೇಕು. ಚಿತ್ತ ಶುದ್ಧಿ ಇಲ್ಲದೆ ಶಿವಪೂಜೆ ಮಾಡಿದರೇನು ಪ್ರಯೋಜನ? ಯಾವ ಯಾವ ವ್ರತಗಳನ್ನು ಮಾಡಿದರೂ ಪ್ರಯೋಜನವಿಲ್ಲ. ಅದಕ್ಕೆ ನಮ್ಮನ್ನು ನಾವು ಸಂಸ್ಕರಿಸಲು ಚಿತ್ತ ಶುದ್ಧಿಗಾಗಿ ಶಿವಪೂಜೆಯನ್ನ ಮಾಡ್ಬೇಕು, ವ್ರತಗಳನ್ನ ಮಾಡ್ಬೇಕು. ಪ್ರತಿನಿತ್ಯ ಮಾಡುವ ಪೂಜೆಯು ಸಹ ಚಿತ್ತ ಶುದ್ಧಿಗಾಗಿ ಮಾಡ್ತಾ ಇದೀವಿ ನಾ ಭಾವದಲ್ಲಿ ಇರ್ಬೇಕು. ಯಾವೊಂದು ಸೇವೆಯನ್ನ ಮಾಡಿದ್ರು ಸಹ ಚಿತ್ತ ಶುದ್ಧಿಗಾಗಿ ಭಗವಂತನ ಸೇವೆ ಅಂತ ಮಾಡ್ತಾ ಇದೀವಿ ಅನ್ಬೇಕು. ಯಾವ ಕರ್ಮದ ಕೆಲಸಗಳನ್ನ ಮಾಡಿದ್ರು ಸಹ ಭಗವಂತನ ಸೇವೆ ಅಂತ ಮಾಡ್ತಾ ಇದೀವಿ ಚಿತ್ತ ಶುದ್ಧಿಗಾಗಿ ಅನ್ನೋದು ಇರ್ಬೇಕು. ಪ್ರತಿಯೊಂದು ಸಹ ನಾವು ಚಿತ್ತ ಶುದ್ಧಿಗಾಗಿ ಮಾಡ್ತಾ ಇದೀವಿ ಅನ್ನೋ ಒಂದು ಭಾವವನ್ನ ನಾವು ತಗೊಂಡು ಆ ಭಾವದಲ್ಲಿ ನಾವು ಮಾಡಿದ್ರೆ ಇದನ್ನೇ ಸಂಸ್ಕರಿಸೋದು ಅಂತ ಹೇಳ್ತಕ್ಕಂಥದ್ದು. ಇಂಥ ಒಂದು ಸಂಸ್ಕರಿಸಿದ್ರೆ ನಮಗೆ ಯಾವ ಕೊರತೆಯೂ ಇರುವುದೇ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಪ್ರತಿಯೊಂದನ್ನು ಸಹ ಮಾಡ್ಬೇಕು. ತಸ್ಮಾದ ಜ್ಞಾನ ಸಂಭೂತಂ ರುದ್ರಂ ಜ್ಞಾನಾಸಿನಾತ್ಮನಃ ಚಿತ್ವೇನಂ ಸಂಶಯಂ ಯೋಗಂ ಅತಿಷ್ಠೋತಿಷ್ಠ ಭಾರತ. ಅಜ್ಞಾನದಿಂದ ಉಂಟಾದ ನಿನ್ನ ಹೃದಯಘಾತ ಸಂಶಯವನ್ನ ಜ್ಞಾನ ಖಡ್ಗದಿಂದ ಕತ್ತರಿಸಿ ಹಾಕು, ಕರ್ಮಯೋಗವನ್ನ ಮಾಡಲು ಏಳು ಎದ್ದೇಳು ಅಂತ ಹೇಳಿ ಪೂರ್ಣವಾದ 4ನೇ ಅಧ್ಯಾಯದಲ್ಲಿ ಜ್ಞಾನವನ್ನ ಬೋಧನೆ ಮಾಡಿದ್ದಾನೆ. ಈ ಜ್ಞಾನವು ಯೋಗವಾಗಿ ಉಂಟಾಗಬೇಕಾಗಿರ್ತಕ್ಕಂಥದ್ದು. ಯಾವ ಕರ್ಮವನ್ನು ಯಾರು ಮಾಡದೇ ಇರೋದಿಲ್ಲ, ಭಗವಂತನಿಗೆ ಸಮರ್ಪಿಸಿ ಮಾಡ್ಬೇಕು. ಇಂದ್ರಿಯ ನಿಗ್ರಹಗಳನ್ನ ಮಾಡ್ಬೇಕು. ವಿಜ್ಞಾನ ಸಹಿತವಾಗಿರ್ತಕ್ಕಂಥ ಜ್ಞಾನವನ್ನ ತಿಳ್ಕೋಬೇಕು. ಆ ಮನಸ್ಸು, ಬುದ್ಧಿ ಇವೆಲ್ಲವೂ ಸಹ ಉತ್ತಮವಾದದ್ದು ಅಂತ ತಿಳ್ಕೊಂಡು ಇಂದ್ರಿಯಗಳ ಮೂಲಕ ಬಂದಿರುವ ಆಪತ್ತುಗಳನ್ನ ಮನಸ್ಸಿನ ಮೂಲಕ ಹೊರಗೆ ಹಾಕಿ ಮನೋನಿಗ್ರಹವನ್ನ ಜಯಿಸಿ ಬುದ್ಧಿಯನ್ನ ಶುಚಿಯಾಗಿಸಿ ತನ್ಮೂಲಕ ಆತ್ಮ ಜ್ಞಾನವನ್ನ ಪಡೆದುಕೊಂಡು ಶಾಶ್ವತವಾದ ಆನಂದವನ್ನ ಪಡಿಬೇಕು. ಈ ಸ್ಥಿತಿಯಲ್ಲಿರುವ ಮನುಷ್ಯನಿಗೆ ಶಾಶ್ವತವಾದ ಮತ್ತು ಬಲಿಯುವಾದ ಇಂದ್ರಿಯಗಳ ಮೂಲಕ ಉಂಟಾದ ಏನು ಕೋರಿಕೆಗಳಿದೆ ಅವೆಲ್ಲವೂ ನಶಿಸಿ ಹೋಗುತ್ತದೆ. ಹಾಗಾಗಿ ನೀನು ಪೂರ್ಣವಾದ ಜ್ಞಾನವನ್ನ ತಂದ್ಕೋ, ಈ ಸಾಧನೆಯನ್ನ ಮಾಡು ಅಂತ ಹೇಳಿ ಈ 4ನೇ ಅಧ್ಯಾಯದಲ್ಲಿ ಪೂರ್ಣವಾದ ಚಿಂತನೆಯನ್ನ
ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಈ ರೀತಿಯಾಗಿ ನಮಗೂ ಸಹ ಆ ಜ್ಞಾನವೂ ಉಂಟಾಗಲಿ, ನಮ್ಮಲ್ಲಿರುವ ಅಜ್ಞಾನವು ನಶಿಸಿ ಹೋಗಲಿ, ಆ ಸಾಧನೆ ಮಾಡಕ್ಕೆ ಭಗವಂತ ಅನುಗ್ರಹಿಸ್ಲಿ, ಗುರು ಕೃಪೆಯಲ್ಲಿ ಅಂತ ಭಗವಂತನಲ್ಲಿ ಕೋರಿಕೊಳ್ಳುತ್ತಾ ಆ ಗುರುವಿನ ಪಾದ ಪದ್ಮಗಳಲ್ಲೂ ಹಾಗೂ ಭಗವಂತನ ಪಾದ ಪದ್ಮಗಳಲ್ಲೂ ಅರ್ಪಿತ ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ ಗುರುದೇವ.